ಎಲ್ರಿಗೂ ನಮಸ್ಕಾರ. ರಾವ್ಸ್ ಕಿಚನ್ ವತಿಯಿಂದ ಒಂದು ಸಾಂಪ್ರದಾಯಿಕ ಶೈಲಿಯ ಚಟ್ನಿ ಪುಡಿಯನ್ನು ಮಾಡುವಂಥ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಕಡಲೆಬೇಳೆ ಒಂದು 5-6 ಸ್ಪೂನು, ಆಮೇಲೆ ಉದ್ದಿನಬೇಳೆ ಒಂದು ಅರ್ಧ ಕಪ್ಪು, ಆಮೇಲೆ ಕೊತ್ತಂಬರಿ ಒಂದು 4-5 ಸ್ಪೂನ್, ಜೀರಿಗೆ ಒಂದು 2 ಸ್ಪೂನ್, ಆಮೇಲೆ ಮೆಣಸು ಒಂದು 25-30 ಮೆಣಸು, ಆಮೇಲೆ ಸ್ವಲ್ಪ ಹುಣಿಸೆ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು. ಇದು ಫ್ಲೇವರಿಗೆ ಬೇಕಿದ್ದರೆ ಬೆಳ್ಳುಳ್ಳಿ ಬೇಡ ಅಂದರೆ ಅವಾಯ್ಡ್ ಕೂಡ ಮಾಡ್ಬೋದು. ಇದು ಬೆಳ್ಳುಳ್ಳಿ ಫ್ಲೇವರಿಗೋಸ್ಕರ ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಆಮೇಲೆ ಇದು ಕರಿಬೇವಿನ ಸೊಪ್ಪು, ಇದನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡೇವೆ. ಇದು ಫ್ರೈ ಮಾಡುವಾಗ ಇದೆಲ್ಲ ಅದರೊಟ್ಟಿಗೆ ಫ್ರೈ ಆಗ್ತದೆ. ಆಮೇಲೆ ಕೊಬ್ಬರಿಯನ್ನು ಚೆನ್ನಾಗಿ ತುರಿದಿಟ್ಟುಕೊಳ್ಬೇಕು. ಈ ಎಲ್ಲ ಪದಾರ್ಥಗಳನ್ನು ನಾವು ಈಗ ಬಾಣಲೆಯಲ್ಲಿ ಒಂದೊಂದೇ ಆಗಿ ಅದನ್ನು ಬೇರೆ ಬೇರೆಯಾಗಿ ಹುರಿದಿಡ್ಲಿಕ್ಕುಂಟು. ಆಮೇಲೆ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕಿದೆ. ಈಗ ನಾವು ಅದೆಲ್ಲವನ್ನು ಹುರಿದುಕೊಳ್ತೇವೆ. ಆಗೋದಿಲ್ಲ, ಈಗ ಎಲ್ಲ ವಸ್ತುಗಳನ್ನು ಕೂಡ ಹುರಿದಿಟ್ಟುಕೊಂಡಿದೆ, ಕೆಂಬಣ್ಣ ಬರುವ ಹಾಗೆ ಹುರಿದಿಟ್ಟುಕೊಂಡಿದ್ದೇವೆ. ಹಾಗೆ ತೆಂಗಿನ ಕಾಯಿಯನ್ನು ಕೂಡ ಸ್ವಲ್ಪ ನಾವು ಬಾಣಲೆಯಲ್ಲಿ ಬಿಸಿ ಮಾಡಿಕೊಳ್ಳೋದು ಒಳ್ಳೆಯದು, ಯಾಕೆಂದರೆ ಅದು ಬೇಗನೆ ಮುಗ್ಗು ವಾಸನೆ ಬರುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಬಿಸಿ ಮುಟ್ಟಿಸಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ. ಕೂಡ ಸೇರಿಸ್ಕೊಳ್ಬೇಕು. ಅದು ಉಪ್ಪಿಲ್ಲದೆ ರುಚಿ ಇಲ್ಲ ಅಂತ ಹೇಳ್ತಾರೆ, ಹಾಗೆ ಉಪ್ಪೊಂದು ಬೇಕಾಗ್ತದೆ. ಮತ್ತು ಎಲ್ಲವನ್ನು ಒಟ್ಟಿಗೆ ಈ ಎಲ್ಲ ಮಿಶ್ರಣಗಳನ್ನು ಈಗ ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕಿದೆ. ಈ ರೀತಿ ಮಿಕ್ಸಿಯಲ್ಲಿ ಸಣ್ಣ ಅದನ್ನು ಪುಡಿ ಮಾಡಿಕೊಳ್ಬೇಕು. ಆಮೇಲೆ ಅದನ್ನು ನಾವು ತೆಂಗಿನಕಾಯಿಯೊಟ್ಟಿಗೆ ಕೂಡ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅಲ್ಲಿಗೆ ಚಟ್ನಿ ಪುಡಿ ರೆಡಿ ಆಗ್ತದೆ. ಈಗ ಅದನ್ನು ಮಿಕ್ಸ್ ಮಾಡಿ ತೋರಿಸ್ತೇನೆ. ಈಗ ನಿಮಗೆ ತುಂಬ ರುಚಿಯಾದ ಚಟ್ನಿ ಪುಡಿ ತಯಾರಾಗಿದೆ. ಇದನ್ನು ಬಿಸಿ ಅನ್ನದೊಟ್ಟಿಗೆ ತುಪ್ಪದೊಟ್ಟಿಗೆ ಕಲಸಿ ತಿಂದರೆ ಊಟಕ್ಕೂ ಆಗ್ತದೆ, ದೋಸೆಗೂ ಆಗ್ತದೆ, ಇಡ್ಲಿಗೂ ಆಗ್ತದೆ, ಯಾವುದಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದನ್ನು ಗಾಳಿ ಆಡದೇ ಇರುವಂಥ ಒಂದು ಪಾತ್ರದಲ್ಲಿ ಹಾಕಿಟ್ರೆ, ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೆ 1 ತಿಂಗಳು 2 ತಿಂಗಳು ಕೂಡ ಬರ್ತದೆ, ಹಾಳಾಗದೆ ಬರ್ತದೆ.